ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಕತೆ ಶರದೃತು. ರಚನೆ ಪವಿತ್ರ ಬಾದರ್ದಿನ್ನಿ. ಶರದೃತು ಭಾಗ 1. ಮಧ್ಯರಾತ್ರಿ 2 ಗಂಟೆಯ ಸಮಯ. ನಾಯಿಗಳು ಬೊಗಳುವ ಶಬ್ದ. ರಸ್ತೆಯಲ್ಲಿ ಒಂದು ನರಪಿಳ್ಳೆಯೂ ಓಡಾಡುತ್ತಿಲ್ಲ. ವಾಹನಗಳ ಸದ್ದಂತೂ ಇಲ್ಲವೇ ಇಲ್ಲ. ದೂರದವರೆಗೂ ಬಿಕೋ ಎನ್ನುತ್ತಿದೆ ರಸ್ತೆ. ಹೆಣ್ಣೊಬ್ಬಳು ಏದುಸಿರು ಬಿಡುತ್ತಾ ಓಡೋಡಿ ಬರುತ್ತಿದ್ದಾಳೆ. ಹೆಲ್ಪ್ ಹೆಲ್ಪ್ ಎಂದು ಕೂಗಿದರೂ ಅವಳ ಸಹಾಯಕ್ಕೆ ಯಾರೊಬ್ಬರೂ ಬರುತ್ತಿಲ್ಲ. ತನ್ನ ಮಾನ ರಕ್ಷಣೆಗೆ ಅದೆಷ್ಟು ದೂರ ಓಡಿ ಬಂದಳೋ ಅವಳಿಗೂ ಗೊತ್ತಿಲ್ಲ. ಮುಖದ ಮೇಲೆ ಬೆವರಿಳಿಯುತ್ತಿದೆ. ಹಣೆಯ ಮೇಲೆ ಪೆಟ್ಟಾಗಿ ರಕ್ತ ಒಸರುತ್ತಿದ್ದರೂ ಅದರ ಕಡೆ ಗಮನವೇ ಇಲ್ಲ. ತಲೆಯಲ್ಲಿ ಒಂದೇ ವಿಚಾರ ಓಡುತ್ತಿದೆ. ಆ ರಾಕ್ಷಸ ಹೆಣ್ಣು ಬಾಕನಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಅಂತ. ಅವನ ಅಂಗರಕ್ಷಕರು ಅವಳನ್ನು ಬೆನ್ನಟ್ಟಿ, ಹಸಿದ ಸಿಂಹವು ತನ್ನ ಬೇಟೆಯನ್ನು ಕಂಡು ಬೆನ್ನಟ್ಟಿ ಹೋಗುವಂತೆ ಇವಳನ್ನು ಹಿಡಿದು ತನ್ನ ಬಾಸ್ನ ಕಾಮದ ಹಸಿವನ್ನು ನೀಗಿಸಲು ಬೆನ್ನಟ್ಟಿ ಬರುತ್ತಿರುವರು. ಓಡಿ ಓಡಿ ಸುಸ್ತಾಗಿ ಕಾಲುಗಳು ಇನ್ನಾಗದು ಎಂಬಂತೆ ಸೋತು ಶರಣಾಗಿ ಎದುರುಗಡೆ ವೇಗವಾಗಿ ಬರುತ್ತಿರುವ ಕಾರ್ ಹೆಡ್ಲೈಟ್ ಬೆಳಕಿಗೆ ಕಣ್ಣು ಮುಚ್ಚಿ ನೆಲ ಮೇಲೆ ಬಿದ್ದು ಬಿಟ್ಟಳು ಆಯಾಸದಿಂದ. ಬಿದ್ದ ತಕ್ಷಣ ಅಲ್ಲೇ ಪ್ರಜ್ಞೆ ತಪ್ಪಿದಳು. ವೇಗವಾಗಿ ಚಲಿಸುತ್ತಿದ್ದ ಕಾರ್ ತನ್ನ ಗತಿಯನ್ನು ನಿಧಾನವಾಗಿಸಿ ಮೂರ್ಛೆ ಹೋದ ಹುಡುಗಿಯ ಸಮೀಪ ಕಾರ್ ಬ್ರೇಕ್ ಒತ್ತಿ ನಿಲ್ಲಿಸಿದ ಡ್ರೈವರ್ ಬ್ರೇಕ್ ಹಾಕಿದ ತಕ್ಷಣ ಒಳಗಡೆ ಕೂತು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದವ ಸಡನ್ ಬ್ರೇಕ್ ಹಾಕಿದ ಕಾರಣ ಮುಂದೆ ವಾಲಿದಂತಾಗಿ ತಲೆ ಎತ್ತಿ ಡ್ರೈವರ್ ಕಡೆ ನೋಡಿ, ಕಿರಣ್ ಏನಾಯಿತು, ಯಾಕೆ ಹಾಗೆ ಸಡನ್ನಾಗಿ ಬ್ರೇಕ್ ಒತ್ತಿದೆ ಎಂದು ಕೇಳಿದ. ಸರ್, ರಸ್ತೆ ಮಧ್ಯ ಯಾರೋ ಬಿದ್ದಿದ್ದಾರೆ, ಡ್ರೈವರ್ ಕಿರಣ್ ಹೇಳಿದರೆ. ರಸ್ತೆ ಮಧ್ಯನಾ ಎಂದು ಆಶ್ಚರ್ಯದಿಂದ ಕೇಳಿದ. ಸರ್, 1 ನಿಮಿಷ, ನಾನು ಯಾರೋ ಅಂತ ನೋಡ್ಕೊಂಡು ಬರ್ತೀನಿ ಎಂದ ಕಿರಣ್. ಅದೇನು ಅಂತ ಬೇಗ ನೋಡು ಅಂದ ಅಸಮಾಧಾನದಿಂದ. ಕಿರಣ್ ಡೋರ್ ತೆಗೆದು ಕೆಳಗಡೆ ಇಳಿದು ಹೊರಟ. ಯಾರು ಅಂತ ನೋಡಿದರೆ ಹೆಣ್ಣೊಬ್ಬಳು. ಹಣೆಗೆ ಗಾಯವಾಗಿದೆ, ಮುಖದಲ್ಲಿ ಬೆವರ ಹನಿಗಳು. ಸರ್, ಯಾವುದೋ ಹುಡುಗಿ, ಯಾವ ಚಲನವಲನ ಇಲ್ಲ ಅಂದ. ವಾಟ್, ಹುಡುಗಿನಾ ಅಂದು ಕಾರ್ ಡೋರ್ ತೆರೆದು ಕೆಳಗಡೆ ಇಳಿದು ಹೊರಟ. ಆ ಹುಡುಗಿಯ ಸಮೀಪ ಬಂದು ಒಂದು ಕಾಲು ಮಂಡಿಯೂರಿ ಕುಳಿತು ಮುಖದ ಮೇಲೆ ಹರಡಿದ್ದವಳ ರೇಷ್ಮೆಯಂಥ ಜೋಂಪು ಕೂದಲನ್ನು ಸರಿಸಿ ನೋಡಿದ. ಅವನಿಗೆ ಆಶ್ಚರ್ಯವಾಗಿತ್ತು. ಅವನ ಬಾಯಿಯಿಂದ ಬಂದ ಒಂದೇ ಒಂದು ಪದ, ಋತು. ಹಣೆಯ ಮೇಲೆ ಈಗ ತಾನೇ ಪೆಟ್ಟಾದ ಹಸಿ ಗಾಯ. ಮುಖವೆಲ್ಲ ಬೆವರಿನಿಂದ ತೊಯ್ದು ಹೋಗಿದೆ. ದೇಹದಲ್ಲಿ ಯಾವ ಚಲನವಲನಗಳೂ ಇಲ್ಲ. ಭಯಕ್ಕೆ ಒಂದು ಕ್ಷಣ ಅವನ ಎದೆ ಬಡಿತ ಜೋರಾಗಿ ಹೊಡೆದುಕೊಂಡು ನಿಂತಿತ್ತು. ಅವನ ಹಣೆಯ ಮೇಲೂ ಬೆವರಿನ ಹನಿಗಳು ಸಾಲುಗಟ್ಟಿದ್ದವು. ತಕ್ಷಣ ನಡುಗುವ ತನ್ನ ಕೈ ಬೆರಳಿನಿಂದ ಅವಳ ಮೂಗಿನ ಬಳಿ ಹಿಡಿದು ನೋಡಿದ. ಉಸಿರಾಡುತ್ತಿದ್ದಳು. ಒಂದು ದೀರ್ಘ ಉಸಿರನ್ನು ಹೊರದಬ್ಬಿ, ಥ್ಯಾಂಕ್ ಗಾಡ್, ಉಸಿರಾಡ್ತಿದ್ದಾಳೆ ಅಂತ ಸಮಾಧಾನಗೊಂಡವನು, ಕಿರಣ್, ಇಲ್ಲೇನು ದೊಂಬರಾಟ ನಡೀತಿದೆಯಾ, ಅಲ್ಲಿ ನೋಡ್ತಾ ನಿಂತು ಮಜಾ ತಗೊಳ್ಳೋದಕ್ಕೆ ಅಂದು ತಕ್ಷಣ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಕಾರ್ ಹತ್ತಿರ ಹೋಗಿ, ಬನ್ನಿ ಇಲ್ಲಿ, ಡೋರ್ ಓಪನ್ ಮಾಡಿ ಫಾಸ್ಟ್ ಎಂದ. ಸರ್, ಯಾರೋ ಏನೋ, ನಮ್ಗೆ ಯಾಕೆ ಬೇಕು, ಸುಮ್ಮನೆ ಇಲ್ಲದೆ ಇರೋ ರಗಳೆನ ಮೈ ಮೇಲೆ ಎಳೆದುಕೊಳ್ಳೋದು. ಈ ಹುಡುಗಿನ ಇಲ್ಲೇ ಬಿಟ್ಟು ಹೋಗೋಣ ಸರ್ ಎಂದ ಕಿರಣ್. ಹೇಳಲೋ ಬೇಡವೋ ಎಂದು ಹಿಂಜರಿಯುತ್ತಲೇ, ಹೇ ಇಡಿಯಟ್, ಮೊದಲು ಕಾರ್ ಡೋರ್ ಓಪನ್ ಮಾಡು ಅಂತ ಕಿರುಚಿದ ಕಣ್ಣುಗಳು ಕೆಂಪಾಗಿ ಕೆಂಡ ಉಗುಳುತ್ತಿರುವಂತೆ ಕಂಡವು. ಭಯದಿಂದ ಸರಿ ಸರ್ ಅಂದು ಕಾರ್ ಡೋರ್ ತೆರೆದ. ಋತುವನ್ನು ಸೀಟ್ ಮೇಲೆ ಮಲಗಿಸಿ ಡೋರ್ ಹಾಕಿ ತಾನು ಮುಂದೆ ಬಂದು ಕುಳಿತು, ಕಿರಣ್ ಹತ್ತಿರದಲ್ಲಿ ಇರುವ ಹಾಸ್ಪಿಟಲ್ಗೆ ನಡೀರಿ ಅಂದ. ಕಿರಣ್ ಒಂದೂ ಮಾತಾಡದೆ ತನ್ನ ಬಾಸ್ ಆಜ್ಞೆಯನ್ನು ಪಾಲಿಸಿದ. 10 ನಿಮಿಷದಲ್ಲಿ ಆಸ್ಪತ್ರೆ ಮುಂದೆ ಕಾರ್ ನಿಲ್ಲಿಸಿದ. ಹೋಗಿ ಯಾರಾದರೂ ಡಾಕ್ಟರ್ನ ಕರ್ಕೊಂಡು ಬನ್ನಿ ಫಾಸ್ಟ್ ಅಂದ. ಸರ್, ಇಷ್ಟೊತ್ತಿನಲ್ಲಿ ಡಾಕ್ಟರ್ ಇರ್ತಾರೋ ಇಲ್ವೋ ಅಂದ. ಕುತ್ತಿಗೆಯಿಂದ ತನ್ನ ಕೈಬೆರಳಿನಿಂದ ಕೆರೆದುಕೊಳ್ಳುತ್ತಾ.
ಯೋ ಇಡಿಯಟ್, ಹೇಳ್ದಷ್ಟು ಮಾಡು ಅಂತ ಕಿರುಚಿದ. ತಕ್ಷಣ ಬಾಸ್ನ ರೌದ್ರಾವತಾರ ಕಂಡು ಭಯದಿಂದ ಡಾಕ್ಟರ್ನ ಕರೆದುಕೊಂಡು ಬರಲು ಒಳಗಡೆ ಓಡಿದ. ಛೇ, ಈ ಬಾಸ್ ಒಂದು ಅದ್ಯಾವ ಹುಡುಗಿನೋ ಏನೋ, ಒಳ್ಳೆ ತಮ್ಮ ಲವರ್ಗೋ ಅಥವಾ ಹೆಂಡ್ತಿಗೋ ಆಗಿರೋ ಥರ ಆಡ್ತಿದ್ದಾರೆ, ಕರ್ಮ ಅಂತ ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ಡಾಕ್ಟರ್ ಇದ್ದ ಕೊಠಡಿಗೆ ಹೋಗಿ ಡಾಕ್ಟರ್ ಡಾಕ್ಟರ್ ಅಂತ ಕೂಗಿದ ಕಿರಣ್. ಡಾಕ್ಟರ್ ಯಾವುದೋ ಪೇಷಂಟ್ ಕೇಸ್ ಹಿಸ್ಟರಿ ನೋಡುತ್ತಿರಬೇಕಾದ್ರೆ ಕಿರಣ್ ಕೂಗಿ ತಲೆ ಎತ್ತಿ ಎಸ್ ಅಂದರು. ಡಾಕ್ಟರ್, ಸ್ವಲ್ಪ ಅರ್ಜೆಂಟ್ ಇದೆ, ಪೇಷಂಟ್ ಆಚೆ ಇದ್ದಾರೆ, ಬೇಗ ಬನ್ನಿ ಎಂದ ಕಿರಣ್. ಪೇಷಂಟ್ ಆಚೆ ಇದ್ದಾರೆ, ಒಳಗಡೆ ಕರ್ಕೊಂಡು ಬನ್ನಿ, ಇಲ್ಲೇ ಚೆಕ್ ಮಾಡ್ತೀನಿ ಅಂದರು ಡಾಕ್ಟರ್. ಇವರಿಬ್ಬರ ಮಾತುಕತೆ ಹೀಗೆ ಸಾಗಿತ್ತು. ಡಾಕ್ಟರ್ ಬರೋದಕ್ಕೆ ತಯಾರಿಲ್ಲ, ಕಿರಣ್ ಬಾಸ್ ಭಯಕ್ಕೆ ಅವರನ್ನು ಬಿಡೋದಕ್ಕೆ ತಯಾರಿಲ್ಲ. ಎಷ್ಟೊತ್ತಾದರೂ ಬರದೇ ಇರೋದನ್ನು ನೋಡಿ ಕೋಪದಿಂದ ತನ್ನ ಹಣೆ ನೀವಿಕೊಂಡು ಹಿಂದೆ ಕಣ್ಮುಚ್ಚಿ ಪ್ರಜ್ಞೆ ತಪ್ಪಿದ ಋತು ಕಡೆ ಒಮ್ಮೆ ನೋಡಿ ತಾನೇ ಹೇಳಿದು ಡಾಕ್ಟರ್ ಕರೆತರಲು ಹೋದ. ಒಳಗಡೆ ಹೋಗಿ ಕಿರಣ್ ಅಂತ ಕೂಗಿದ. ತನ್ನ ಬಾಸ್ನ ಕೂಗಿಗೆ ಬೆಚ್ಚಿದ ಕಿರಣ್ ಹಿಂದೆ ತಿರುಗಿದ. ಡಾಕ್ಟರ್ ಕೂಡ ಯಾರು ಅಂತ ನೋಡಿದಾಗ ಎದುರುಗಡೆ ನಿಂತ ವ್ಯಕ್ತಿಯನ್ನು ನೋಡಿ, ಮಿಸ್ಟರ್ ಶರದ್ ಯಾದವ್ ನೀವಾ ಅಂತ ಆಶ್ಚರ್ಯದಲ್ಲಿ ಕುಳಿತಿದ್ದ ಚೇರ್ ಬಿಟ್ಟು ಮೇಲೆ ಎದ್ದರು. ಪೇಷಂಟ್ ಆಚೆ ಇದ್ದಾರೆ, ಬಂದು ಚೆಕ್ ಮಾಡಿ ಅಂದ ಶರದ್ ಯಾದವ್. ಶ್ಯೂರ್ ಸರ್ ಅಂತ ತಮ್ಮ ಸ್ಟೆಥಸ್ಕೋಪ್ ಹಿಡಿದು ನರ್ಸ್ ಜೊತೆ ಆಚೆ ಬಂದು ಪೇಷಂಟ್ ಎಲ್ಲಿ ಅಂತ ಕೇಳಿದರು ಡಾಕ್ಟರ್. ಕಿರಣ್ ಅಂತ ಕೂಗಿದ ತಕ್ಷಣ ಕಿರಣ್ ಓಡಿ ಹೋಗಿ ಡಾಕ್ಟರ್ ಪೇಷಂಟ್ ಕಾರ್ನಲ್ಲಿದ್ದಾರೆ ಅಂತ ಹೇಳಿದ. ಡಾಕ್ಟರ್ ಹೋಗಿ ಚೆಕ್ ಮಾಡಿ ಅವಳನ್ನು ಒಳಗೆ ಕರೆತಂದು ಹಣೆಗೆ ಆದ ಗಾಯವನ್ನು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿ ಮಾತ್ರೆ ಬರೆದು ಕೊಟ್ಟರು. ಮಿಸ್ಟರ್ ಶರದ್, ಭಯಕ್ಕೆ ಇವರಿಗೆ ಪ್ರಜ್ಞೆ ತಪ್ಪಿದೆ, ಬೆಳಗ್ಗೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ, ಜೀವಕ್ಕೇನೂ ಅಪಾಯ ಇಲ್ಲ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಪೇನ್ ಕಿಲ್ಲರ್ ಮಾತ್ರೆ ಬರೆದಿದ್ದೀನಿ, 2 ದಿನ ಕೊಡಿ ಗುಣ ಆಗ್ತಾರೆ ಅಂದರು. ಕಿರಣ್ ಕೈನಲ್ಲಿ ತನ್ನ ವಾಲೆಟ್ನಿಂದ ದುಡ್ಡು ತೆಗೆದುಕೊಟ್ಟ ಕಿರಣ್ ಡಾಕ್ಟರ್ ಕೈಗೆ ಅವರ ಚೆಕ್ ಮಾಡಿದ್ದಕ್ಕೆ ದುಡ್ಡು ಕೊಟ್ಟನು. ಕಿರಣ್ ಗೆಟಿನ್ ಅಂದು ಕಾರ್ ಏರಿ ಕೂತ. ಕಿರಣ್ ಕಾರ್ ಏರಿ ಮನೆ ಕಡೆ ಚಲಾಯಿಸಿದ. ಇವರು ಹೋದ ದಾರಿಯನ್ನೇ ನೋಡುತ್ತಾ, ಯಾರಿರಬಹುದು ಆ ಹುಡುಗಿ? ಮಿಸ್ಟರ್ ಶರದ್ ಅವರಿಗೂ ಆ ಹುಡುಗಿಗೂ ಏನು ಸಂಬಂಧ ಅಂತ ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ಒಳೆ ನಡೆದರು ಡಾಕ್ಟರ್. ಕಿರಣ್ ಮನೆ ಮುಂದೆ ಕಾರ್ ನಿಲ್ಲಿಸಿದ ತಕ್ಷಣ ಶರದ್ ಋತುವನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಮನೆ ಒಳಗಡೆ ನಡೆದ. ಮನೆ ಕೆಲಸದಾಕೆ ಸುಲೋಚನಾ ಶರದ್ ಬಂದಿದ್ದು ನೋಡಿ ಅವನ ಹಿಂದೆಯೇ ನಡೆಯುತ್ತಾ, ಅಪ್ಪು ಯಾರಿದು ಎಂದು ಕೇಳಿದರು. ಅಮ್ಮ, ನಂಗೆ ಗೊತ್ತಿರುವವರು ಅಂದು ತನ್ನ ಕೋಣೆಗೆ ನಡೆದ. ಋತುವನ್ನು ಬೆಡ್ ಮೇಲೆ ಮಲಗಿಸಿ ಹಿಂದೆ ತಿರುಗಿದ. ಅಪ್ಪೋ, ಕೈಕಾಲು ತೊಳೆದುಕೊಂಡು ಬಾ, ಊಟಕ್ಕೆ ಬಿಡಿಸ್ತೀನಿ ಅಂತ ಅಡುಗೆ ಮನೆಗೆ ಹೊರಟರು ಸುಲೋಚನಾ. ಅಮ್ಮ, ನನ್ನದು ಊಟ ಆಗಿದೆ, ನೀವು ಹೋಗಿ ಮಲಗಿ ಎಂದರೆ ಶರದ್ ಸರಿ ಅಪ್ಪು ಎಂದು ಹೊರಟರು. ಅಮ್ಮ, ಒಂದು ನಿಮಿಷ, ನಾನು ಎಷ್ಟು ಸರಿ ಹೇಳಿದ್ದೀನಿ ನಾನು ಬರೋದು ಲೇಟ್ ಆಗುತ್ತೆ ಅಂತ. ಮುಂಚೆನೇ ಹೇಳಿದ್ದೀನಿ ತಾನೇ, ಮತ್ತೆ ಯಾಕೆ ನೀವು ನನ್ನ ಕಾಯೋದು? ನನಗಾಗಿ ಕಾಯಬೇಡಿ. ನನ್ನ ಹತ್ತಿರ ಕೀ ಇದೆ, ನಾನು ಓಪನ್ ಮಾಡ್ಕೊಂಡು ಬರ್ತೀನಿ. ಈ ರೀತಿ ಮಧ್ಯರಾತ್ರಿವರೆಗೂ ಎಚ್ಚರ ಇದ್ದರೆ ನಿಮ್ಮ ಆರೋಗ್ಯದ ಗತಿ ಏನು ಎಂದ ಶರದ್ ಕಳಕಳಿಯಿಂದ. ನೀನು ಬರದೆ ನನಗೆ ನಿದ್ದೆ ಬರೋದಿಲ್ಲ, ಅದಕ್ಕೆ ಕಾಯ್ತೀನಿ. ಅದು ಅಲ್ಲದೆ ವಯಸ್ಸಾದ ಮೇಲೆ ನಿದ್ದೆ ಹತ್ತೋದು ಕಡಿಮೆನೆ. ನಿಮಗೆ ಎಷ್ಟು ಹೇಳಿದ್ರು ಇದೊಂದು ಡೈಲಾಗ್ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರ ಅಲ್ವಾ? ಸುಲೋಚನಾ ಅವರು ನಗುತ್ತಾ, ಪ್ರತಿ ಬಾರಿ ನೀನು ಇದನ್ನೇ ಹೇಳ್ತೀಯ, ಅದಕ್ಕೆ ನಾನು ಇದನ್ನೇ ಹೇಳ್ತೀನಿ ಅಂದರು. ಸರಿ ಅಮ್ಮ, ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳಿ ಅಂದ. ಸುಲೋಚನಾ ಹೋಗ್ತಿದ್ದ ಹಾಗೆ ಬಾಗಿಲು ಲಾಕ್ ಮಾಡಿ ತಾನೂ ಬಟ್ಟೆ ಬದಲಿಸಿ ಫ್ರೆಶಪ್ ಆಗಲು ಬಾತ್ರೂಮ್ ಹೊಕ್ಕನು. ಫ್ರೆಶಪ್ ಆಗಿ ಬಂದು ಕನ್ನಡಿ ಮುಂದೆ ಮುಖ ಒರೆಸಿಕೊಳ್ಳುತ್ತಾ ಕನ್ನಡಿಯಲ್ಲಿ ಋತುಬಿಂಬ ಕಂಡ. ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಋತುನ ನೋಡ್ತಾ ಅವಳ ಪಕ್ಕ ಕೂತು ಅದೆಷ್ಟು ಹೊತ್ತಿನ ತನಕ ಅವಳನ್ನೇ ನೋಡುತ್ತಾ ಕುಳಿತ. ಎಷ್ಟು ಮುಗ್ಧತೆ ತುಂಬಿದೆ ಈ ಮುಖದಲ್ಲಿ. ಇದನ್ನು ನೋಡಿನೇ ತಾನೇ ನಾನು ಯಾಮಾರಿದ್ದು.
ಎಷ್ಟು ಚೆನ್ನಾಗಿ ನಾಟಕ ಮಾಡಿ ಎಲ್ಲರ ನಂಬಿಕೆನ ಗಳಿಸಿದ್ದೆ. ಆದರೆ ಒಂದೇ ನಿಮಿಷದಲ್ಲಿ ಎಲ್ಲವನ್ನು ಚೂರು ಚೂರು ಮಾಡಿಬಿಟ್ಟೆ. ನಿನಗೆ ಏನು ಅನ್ಯಾಯ ಮಾಡಿದ್ದೆ ನಾನು? ಯಾಕೆ ನನ್ನ ಅಸ್ಮಾಗಿ ಮೋಸ ಮಾಡಿದೆ? ಜೀವನ ಪೂರ್ತಿ ಮರಿದೇ ಇರೋವಂಥ ನೋವು ಕೊಟ್ಟೆ. ಯಾಕೆ ಹೀಗೆ ಮಾಡಿದೆ ಹೇಳೆ? ಯಾಕೆ ಹೀಗೆ ಮಾಡಿದೆ? ಜೀವನದಲ್ಲಿ ಯಾವತ್ತೂ ನಿನ್ನ ಮುಖ ನೋಡಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಮತ್ತೆ ಕಣ್ಮುಂದೆ ಯಾಕೆ ಬಂದೆ? ಕಿತ್ಕೊಳ್ಳೋದಕ್ಕೆ ನನ್ನ ಹತ್ರ ಈಗ ಏನೂ ಉಳಿದಿಲ್ಲ. ಇರೋದನ್ನೆಲ್ಲ ಈಗಾಗಲೇ ಕಿತ್ಕೊಂಡಿದೀಯಲ್ಲ ಅಂತ ಹಳೆಯದನ್ನು ನೆನಪಿಸ್ಕೊಂಡ. ತಕ್ಷಣ ರೋಷ ಉಕ್ಕಿ ಮುಷ್ಟಿ ಬಿಗಿಯಾಯಿತು. ಕಣ್ಣುಗಳು ಕೆಂಪಾದವು. ಕಣ್ಣಿಂದ ಕಂಬನಿ ಜಾರಿತ್ತು. ಅದನ್ನು ಒರೆಸಿಕೊಳ್ಳುವ ಗೋಜಿಗೆ ಹೋಗದೆ, ನೀನು ಮಾಡಿರೋ ಅನ್ಯಾಯಕ್ಕೆ ನೀನು ಸರಿಯಾಗಿ ಬೆಲೆ ತೆರಬೇಕು. ನೀನು ಪ್ರತಿ ಕ್ಷಣ ನರಳಿ ನರಳಿ ಈ ಕಡೆ ಸಾಯೋದಕ್ಕೂ ಆಗದೆ ಆ ಕಡೆ ಬದುಕೋದಕ್ಕೂ ಆಗದೆ ಒದ್ದಾಡಬೇಕು. ನೀನು ಮಾಡಿದ ಒಂದೊಂದು ಅನ್ಯಾಯಕ್ಕೂ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತ ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ. ಹಳೆಯದನ್ನು ನೆನಪಿಸಿಕೊಳ್ಳುತ್ತಾ ಅದ್ಯಾವ ಮಾಯದಲ್ಲಿ ನಿದ್ದೆಗೆ ಶರಣಾದನೋ ಅದು ಅವನಿಗೂ ಗೊತ್ತಿಲ್ಲ. ಮುಂಜಾನೆ ಸಮಯ. ಚುಮು ಚಳಿಗೆ ಕಿಟಕಿ ಹಾಕದೇ ಇರೋ ಕಾರಣ ತಂಪಾದ ಗಾಳಿಗೆ ಶರದ್ಗೆ ಮೊದಲು ಎಚ್ಚರವಾಗಿತ್ತು. ಅವನಿಗೆ ನೆನಪೇ ಇಲ್ಲ ತನ್ನ ಪಕ್ಕದಲ್ಲಿ ತಾನು ಅಷ್ಟು ದ್ವೇಷಿಸುವ ಹೆಣ್ಣು ಇರುವಳೆಂದು. ಚಳಿಗೆ ಮುದುಡಿ ಬೆಡ್ಶೀಟ್ ಹೊದ್ದುಕೊಂಡು ಮಲಗಲು ನೋಡಿದ ಕಣ್ಣಿಗೆ ಋತು ಕಂಡಳು. ತಕ್ಷಣ ಇವಳೇನು ಮಾಡ್ತಿದ್ದಾಳೆ ಇಲ್ಲಿ ಎಂದುಕೊಂಡು, ಓ ಗಾಡ್, ನೆನ್ನೆ ನಾನೇ ತಾನೇ ಇವಳನ್ನು ಕರ್ಕೊಂಡು ಬಂದಿದ್ದು ಅಂದು ತನ್ನ ಹಣೆ ನೀವಿಕೊಂಡ. ಅವಳ ಮುದ್ದು ಮುಖ ನೋಡಿ ಮುಖದಲ್ಲಿ ಮುಗುಳು ನಗೆ ಹಾದೋಯಿತು. ಆಗೆಲ್ಲ ಎಷ್ಟು ಸತಾಯಿಸ್ತಿದ್ದೆ ನನ್ನ. ಎಷ್ಟೋ ಕಾಡಿ ಬೇಡಿದ ಮೇಲೆ ಒಲ್ದಿದ್ದೆ ನನಗೆ ನೀನು. ಈ ಇನ್ನೋಸೆಂಟ್ ಫೇಸ್ಗೆ ಮಾರು ಹೋಗಿ ನಾನು ಹಳ್ಳಕ್ಕೆ ಬಿದ್ದಿದ್ದು ಎಂದು ಮರುಕ್ಷಣವೇ ಮುಖದಲ್ಲಿ ಕೋಪ ತಂದುಕೊಂಡು ಹಲ್ಲು ಕಟಕಟಿಸಿದ. ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟು ಹೋದೆ ನೀನು. ನಿನ್ನ ನೋಡ್ತಿದ್ರೆ ಈಗಲೇ ಈ ಕ್ಷಣನೇ ಕುತ್ತಿಗೆ ಎಸಿಗೆ ಸಾಯಿಸ್ಬಿಡ್ಬೇಕು ಅನಿಸತ್ತೆ. ಆದರೆ ನಾನು ಹಾಗೆ ಮಾಡಲ್ಲ. ನೀನು ನನ್ನ ಕಣ್ಮುಂದೆನೇ ದಿನ ನರಳೋದನ್ನು ನೋಡಿ ನಾನು ಖುಷಿ ಪಡಬೇಕು. ಪ್ರತಿದಿನ ಪ್ರತಿ ಕ್ಷಣ ನೀನು ನರ್ಕ ಅನುಭವಿಸ್ಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು. ನಾನು ಹಾಕಿದ ಒಂದೊಂದು ಹನಿ ಕಣ್ಣೀರಿಗೆ, ನಿದ್ದೆ ಇಲ್ಲದೆ ಕಳೆದ ಲೆಕ್ಕವಿಲ್ಲದಷ್ಟು ರಾತ್ರಿಗಳ ನೋವಿಗೆ ಪರಿಹಾರ ಸಿಗೋದು ಅಂತ ಇನ್ನು ಏನೇನೋ ಮಾತನಾಡುತ್ತಿರುವಾಗ ಅವನ ಫೋನ್ ರಿಂಗ್ ಆಗಿತ್ತು. ಫೋನ್ ನೋಡಿದ ಶರದ್ ಹಣೆಯಲ್ಲಿ ಗೆರೆಗಳು ಮುಡಿದವು. ಓ ಗಾಡ್, ಇದೊಂದು ಬೆನ್ನಿಗೆ ಬಿದ್ದ ಬೇತಾಳ. ಯಾವಾಗಂದರೆ ಆವಾಗ ಕಾಲ್ ಮಾಡಿ ತಲೆ ತಿಂತಾಳೆ. ಛೇ, ಇವಳಿಂದ ಯಾವಾಗ ನಂಗೆ ಮುಕ್ತಿ ಸಿಗುತ್ತೋ ಅಂತ ಹೇಳಿ ಫೋನ್ನ ಸೈಲೆಂಟ್ ಮೋಡ್ಗೆ ಹಾಕಿ ಎದ್ದು ಬಾತ್ರೂಮ್ ಹೊಕ್ಕ ಫ್ರೆಶ್ ಅಪ್ ಆಗಲು. ಪದೇ ಪದೇ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಕನಿಷ್ಠ ಒಂದು 30 ಸಾರಿ ಆದರೂ ಕಾಲ್ ಬಂದಿತ್ತು. ಈ ಕಡೆ ಯಾರೂ ರಿಸೀವ್ ಮಾಡದೇ ಇರೋ ಕಾರಣ ಫೋನ್ ಮಾಡೋದನ್ನು ನಿಲ್ಲಿಸಿದರು. ಸುಲೋಚನಾ ಅವರು ಅಡುಗೆ ಮನೆಯಲ್ಲಿ ಬೆಳಗ್ಗಿನ ತಿಂಡಿ ತಯಾರು ಮಾಡುತ್ತಿದ್ದರು. ಹಿಂದಿನಿಂದ ಬಂದ ಹುಡುಗಿ ಅವರ ಕಣ್ಣುಗಳನ್ನು ಮುಚ್ಚಿದಳು ಮುಗುಳ್ನಗುತ್ತಾ. ಸುಲೋಚನಾ ಅವರು ತಮ್ಮ ಕೈಯಿಂದ ಅವಳು ಹಿಡಿದಿದ್ದ ಕೈ ಮೇಲೆ ತನ್ನ ಕೈಯಿಂದ ಮುಟ್ಟಿ ಬರೀ ಅಂದರು. ಓ ಸುಚ್ಚು ಡಾರ್ಲಿಂಗ್, ಇದು ನಾನೇ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಅಂದಳು ಅವರ ಮುಂದೆ ಬಂದು ನಿಂತು. ಹೇಗೆ ಅಂದರೆ, ಈ ರೀತಿ ಕಳ್ಬೆಕ್ಕಿನ ಹಾಗೆ ಬಂದು ನನ್ನ ಕಣ್ಣು ಮುಚ್ಚೋದು ನೀನೊಬ್ಬಳೇ ಅಲ್ವಾ, ಅದಕ್ಕೆ ಅಂದರು ಅವಳ ಕಿವಿ ಹಿಂಡುತ್ತಾ. ಅಯ್ಯೋ ಸುಚ್ಚು ಡಾರ್ಲಿಂಗ್, ನನ್ನ ಕಿವಿ ಹೋಯ್ತು ಅಂತ ಒಂದೇ ಸಮನೆ ಬಾಯಿ ಬಿಡ್ಕೊಂಡ್ಳು. ಅವಳ ಕಿವಿ ಬಿಟ್ಟು, ಏನು ಬೆಳಬೆಳಗ್ಗೆನೆ ಈ ಕಡೆ ಸವಾರಿ ಅಂದರು ತಮ್ಮ ಅಡುಗೆ ಕೆಲಸ ಮುಂದುವರೆಸುತ್ತಾ. ಅಲ್ಲ, ನಾನು ಅರ್ಧ ಗಂಟೆಯಿಂದ ಒಂದು 30 ಸಾರಿ ಆದರೂ ಕಾಲ್ ಮಾಡಿದ್ದೀನಿ. ಈ ಶರದ್ಗೆ ಏನಾಗಿದೆ? ಕಾಲ್ ಪಿಕ್ ಮಾಡ್ತಿಲ್ಲ, ಅದಕ್ಕೆ ನಾನೇ ಮನೆಗೆ ಬಂದುಬಿಟ್ಟೆ ಅಂದಳು ಪರಿ ನಗುತ್ತಾ. ಓ ಇದಾ ವಿಷಯ. ಅಪ್ಪು ಬರೋದು ರಾತ್ರಿ ತುಂಬ ಲೇಟಾಗಿತ್ತು, ಅದಕ್ಕೆ ಇನ್ನೂ ಮಲಗಿರಬೇಕು ಎಂದು ಸುಲೋಚನಾ ಹೇಳಿದರೆ, ಏನು ಇನ್ನೂ ಮಲಗಿದಾನ ಅಂದು ಕಿಟಕಿಯಲ್ಲಿ ಇಣುಕುತ್ತಾ, ಅರೆ ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ, ನಾನೆಲ್ಲೋ ಪಶ್ಚಿಮದಲ್ಲಿ ಹುಟ್ಟಿದಾನೇನೋ ಅಂದ್ಕೊಂಡೆ ಎಂದಳು ಪರಿ.
ಯಾಕೆ ಹಾಗೆ ಹೇಳ್ತಿದ್ಯಾ ಅಂದರು ಸುಲೋಚನಾ ಅವಳ ಮಾತು ಅರ್ಥ ಆಗದೆ. ಯಾಕಂದರೆ ಟೈಮ್ ಅಂದರೆ ಶರದ್ ಅಂದರೆ ಟೈಮ್ ಅಲ್ವಾ? ಅವನ ಯಾವತ್ತೂ ಟೈಮ್ ಮೀರಿ ಎದ್ದಿಲ್ಲ ಅಲ್ವಾ? ಅದಕ್ಕೆ ಹಾಗೆ ಹೇಳಿದೆ ಅಂದವಳು. ಸರಿ ಸುಚ್ಚು ಡಾರ್ಲಿಂಗ್, ಬೇಗ ಬೇಗ ಬಿಸಿ ಕಾಫಿ ಮಾಡಿ ಕೊಡು, ನಾನು ಹೋಗಿ ಕೊಟ್ಟು ಬರ್ತೀನಿ ಎಂದಳು. ಬೇಡ ಬೇಡ, ಅಪ್ಪನೇ ಬರ್ತಾನೆ ಬಿಡು ಎಂದರು ಸುಲೋಚನಾ. ಹಾಂ, ಯಾಕೆ ನಿಮ್ಮ ಪಪ್ಪು ನಾನು ಕಾಫಿ ಕೊಟ್ಟರೆ ಕುಡಿಯಲ್ಲ ಅಂತಾನಾ ಎಂದು ಪರಿ ಮುಖ ಊದಿಸ್ಕೊಂಡು ಕೇಳಿದರೆ, ಅದು ಹಾಗಲ್ವೇ ಹುಡುಗಿ, ಅವನಿನ್ನೂ ಮಲಗಿರ್ತಾನೇನೋ, ನೀನು ಹೋಗಿ ಸುಮ್ಮನೆ ಅವನಿಗೆ ತೊಂದರೆ ಕೊಡ್ತೀಯಾ ಅಂತ ಅಷ್ಟೆ ಎಂದರು ಸುಲೋಚನಾ. ಸುಚೋ, ದಿಸ್ ಇಸ್ ಟೂ ಮಚ್. ನಾನು ಯಾಕೆ ಅವನಿಗೆ ತೊಂದರೆ ಕೊಡಲಿ? ಹೀಗೆ ಕಾಫಿ ಕೊಡ್ತೀಯೋ ಅಥವಾ ನಾನೇ ಮಾಡ್ಕೊಂಡು ಹೋಗ್ಲೋ ಅಂದಳು ಕೋಪ ಮಾಡಿಕೊಳ್ಳುತ್ತಾ. ಆಹಾ, ಕೋಪ ನೋಡು, ಮೂಗಿನ ತುದಿಯಲ್ಲೇ ಇದೆ ಅಂತ ಅವಳ ಮೂಗು ಹಿಂಡಿದರು. ಆ ಅಂತ ತನ್ನ ಮೂಗು ಉಜ್ಜಿಕೊಂಡಳು. ಸರಿ, ನಾನೇ ಮಾಡಿಕೊಡ್ತೀನಿ, ನೀನು ಹೋಗಿ ಕೊಡು ಸಾಕು. ನೀನು ಮಾಡಿದ ಕಾಫಿ ಕುಡಿದು ಅಪ್ಪು ತಲೆ ತಿರುಗಿ ಬೀಳ್ದಿದ್ರೆ ಸಾಕು ಅಂದರು ಅವಳನ್ನು ಛೇಡಿಸುತ್ತ. ಯಾವಾಗ ನೋಡಿದರೂ ಬರೀ ನನ್ನ ಆಡ್ಕೊಳ್ಳೋದೇ ಆಯ್ತಲ್ವ ಅಂದಳು ಹುಸಿ ಕೂಪ ತೋರುತ್ತಾ. ಆಡ್ಕೊಳ್ತಿಲ್ವೇ? ಈಗ ನಿನಗೆ ಮದುವೆ ಆಗಿ ಮಕ್ಕಳಾಗೋ ವಯಸ್ಸಾಗ್ತಾ ಬಂತು, ಇನ್ನು ನೆಟ್ಟಿಗೆ ಒಂದು ಕಾಫಿ ಮಾಡೋದಕ್ಕೂ ಬರೋದಿಲ್ಲ ಅಂದರೆ ಜನ ನಗ್ತಾರಷ್ಟೆ ಎಂದು ಸುಲೋಚನಾ ಹೇಳಿದರೆ, ಜನ ನಗ್ತಾರೋ ಬಿಡ್ತಾರೋ, ಆದರೆ ನೀನು ನಿನ್ನ ಅಪ್ಪು ಮಾತ್ರ ನನ್ನ ಆಡ್ಕೊಂಡು ಚೆನ್ನಾಗಿ ನಗ್ತೀರ. ನೋಡ್ತಾ ಇರೋ ಸುಚ್ಚು, ಒಂದಲ್ಲ ಒಂದು ದಿನ ನಾನು ಎಷ್ಟು ಚೆನ್ನಾಗಿ ಕಾಫಿ ಮಾಡಿ ನಿನಗೆ ನಿನ್ನ ಅಪ್ಪುಗೆ ಕುಡಿಸ್ತೀನಿ ಅಂತ ಎಂದು ಪರಿ ಹೇಳಿದರೆ, ಸರಿ ಆಯಿತು ತಗೋ, ಈ ಕಾಫಿನ ಹೋಗಿ ಅಪ್ಪುಗೆ ಕೊಟ್ಟು ಬಾ, ಹಾಂ ಮಲಗಿದ್ರೆ ಎಬ್ಸೋಕೆ ಹೋಗಬೇಡ ಎಂದು ಎಚ್ಚರಿಸಿದರು. ಸರಿ ಆಯಿತು, ಮಲಗಿದ್ರೆ ಎಬ್ಸಲ್ಲ ಎಂದು ಕಪ್ ಹಿಡಿದು ಶರದ್ ರೂಮಿಗೆ ಪರಿ ಹೋದರೆ, ಹುಚ್ಚುಡ್ಗಿ, ನಮ್ಮಪ್ಪ ಮನಸ್ಸು ಮಾಡಿದ್ರೆ ಪರಿ ಅವನಿಗೆ ಒಳ್ಳೆ ಜೋಡಿ ಆಗ್ತಾಳೆ, ಅದು ಯಾವಾಗ ಮನಸ್ಸು ಮಾಡ್ತಾನೋ ಎಂದು ಸ್ವಗತದಂತೆ ಹೇಳಿಕೊಂಡು ಶರದ್ ರೂಮಿನಲ್ಲಿ ಇನ್ನೊಂದು ಹುಡುಗಿ ಇರುವುದನ್ನು ಮರೆತು ತಮ್ಮ ಕೆಲಸದ ಕಡೆ ಗಮನ ಹರಿಸಿದರು. ಮುಂದುವರೆಯುವುದು.